ಸೋದರರು ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತು ನಿಜಶರಣ ಅಂಬೇಡ್ಕರ್ ಚೌಡಯ್ಯನ 906ನೇ ಜಯಂತ್ಯುತ್ಸವದ ಎಲ್ಲರಿಗೂ ತಮ್ಮ ಶುಭಾಶಯಗಳು ಹೇಳುತ್ತಾ, ಇಂದು ನಾವು ಇಲ್ಲಿ 12ನೇ ಶತಮಾನದ ಮಹಾನ್ ಶರಣರ ವಚನಕಾರ ಸಮಾಜ ಸುಧಾರಕ ಅಂಬೇಡ್ಕರ್ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲು ನಾವೆಲ್ಲರೂ ಕೂಡ ಸೇರಿದೆ. ಇವತ್ತು ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಅಂಬೇಡ್ಕರ್ ಚೌಡಯ್ಯನವರು ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗ ಸಮುದಾಯಕ್ಕೆ ಸೇರಿದವರು. ಆದರೆ ಅವರ ಚಿಂತನೆ, ಅನುಭವ ಮತ್ತು ವಚನವು ಸಮಸ್ತ ಮಾನಕುಲಕ್ಕೆ ದಾರಿದೀಪವಾಗಿವೆ. ಅವರು ಕೇವಲ ವಚನಕಾರರಲ್ಲ, ಸಮಾನತೆ, ಶ್ರಮದ ಗೌರವ ಮತ್ತು ಮಾನವೀಯತೆ ಮೌಲ್ಯಗಳು ಪ್ರತಿಪಾದಕರು ಆಗಿದ್ದರು. ಅಂಬೇಡ್ಕರ್ ಚೌಡಯ್ಯನವರು ಸಮಾಜದಲ್ಲಿ ಜಾತಿ, ವರ್ಗ, ಭೇದ, ಅಸಮಾನತೆ ಮತ್ತು ಶೋಷಣೆ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದರು. ಕಾಯಕವೇ ಕೆಲಸ ಎಂಬ ಬಸವಣ್ಣನವರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರಮವೇ ಮಾನವನ ನಿಜವಾದ ಅಲಂಕಾರ ಎಂದು ಸಾರಿದರು. ಅವರ ವಚನಗಳಲ್ಲಿ ಸರಳತೆ, ಸತ್ಯ ಮತ್ತು ಜೀವನಾನುಭವದ ಆಳವಾದ ಅರ್ಥ ಅಡಗಿದೆ. ಕಾಯಕವಿಲ್ಲದ ಬದುಕು ವ್ಯರ್ಥ ಎಂಬ ಸಂದೇಶವನ್ನು ಅವರು ತಮ್ಮ ಜೀವನದ ಮೂಲಕ ನಮಗೆ ಕಲಿಸಿದರು. ಇಂದಿನ ಯುವ ಜನತೆಗೆ ಅಂಬೇಡ್ಕರ್ ಚೌಡಯ್ಯನವರ ಬದುಕು ಪ್ರೇರಣೆಯಾಗಿದೆ. ಶ್ರಮಕ್ಕೆ ಗೌರವ, ಸತ್ಯಕ್ಕೆ ಬದ್ಧತೆ ಮತ್ತು ಸಮಾಜದಲ್ಲಿ ಸಮಾನತೆ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದು ಅವರು ನಮಗೆ ಬೋಧಿಸುತ್ತಾರೆ. ಅಂತ ಮಹಾನ್ ಶರಣರು ಜಯಂತಿಯನ್ನು ಆಚರಿಸುವ ಮೂಲಕ ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ತಡವಾಗಿ ಬಂದಿದ್ದು ತಮ್ಮೆಲ್ಲರೂ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಇವತ್ತು ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿರು. ಅವ್ರು ಬಂದಿಗೋಸ್ಕರ ಇವತ್ತು ಜಯಂತಿ ಕೂಡ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಸಿಗದ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿಂದ ನಾನು ಬೇರೆ ಮಂಗಳೂರಲ್ಲಿ ಬೇರೆ ಪಾರ್ಟಿ ಕಾರ್ಯಕರ್ತರ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಹೋಗ್ಬೇಕಾಗಿತ್ತು. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕ್ಷೇತ್ರ ಬರ್ತಾ ಇದ್ದಾರೆ, ಜಿಲ್ಲೆಗೆ ಬರ್ತಾ ಇದ್ದಾರೆ, ನಾವು ಅಲ್ಲಿ ಹೋಗ್ಲೇಬೇಕಂತ ಹೇಳಿ ಜಯಂತಿ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಂದ್ರೆ ನಿಮಗೆ ಅವಕಾಶ ಸಿಗುತ್ತೆ. ಯಾಕಂತಂದ್ರೆ ಇವತ್ತು ನಾವು ಅಂಬೇಡ್ಕರ್ ಚೌಡಯ್ಯನವ್ರ ಬಗ್ಗೆ ಬಹಳಷ್ಟು ಹೇಳ್ಬೋದು. ಅನೇಕ ವೇದಿಕೆ ಮೇಲಿರುವಂತಹ ಪರ ಪೂಜ್ಯ ಗುರುಗಳು ಎಲ್ಲ ಹಿರಿಯರು ಕೂಡ ಮಾತನಾಡೋದಿದ್ದಾರೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕ ಆಗಬೇಕಾದ್ರೆ ವೇದಿಕೆ ಮೇಲಿರುವಂತಹ ಪರ ಪೂಜ್ಯ ಗುರುಗಳು ತಮ್ಮೆಲ್ಲ ಆಶೀರ್ವಾದ ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕ ತಮ್ಮೆಲ್ಲರೂ ಕೂಡ ಮಾಡಿದ್ವಿ. ಇವತ್ತು ನಾನು ಎಸ್ಟಿ ಆಗ್ಲೇಬೇಕಂತಕ್ಕಂಥದ್ದು ವಿಷಯ ಬಂದಂತ ಸಮಯದಲ್ಲಿ ಮೊಟ್ಟ ಮೊದಲನೇ ಲೆಟರ್ ಕೊಟ್ಟಂತ ನಾನು ಲೆಟರ್ ಕೊಟ್ಟು ಹೋಗಿ ಅವ್ರ ಮೇಲೆ ಎಲ್ಲಿ ಕರ್ಕೊಂಡು ಹೋಗಿ ಲೆಟರ್ ಕೊಟ್ಟು ಹೇಳ್ಬೇಕಂತ ಅಲ್ಲಿ ತನಕ ಹೋಗಿ ಹೇಳಿ ಬಂದಂತ ಮೊದಲನೇ ನಾನು ಲಾಸ್ಟ್ ಟೈಮ್ ಇವತ್ತು ಅಧಿವೇಶನದಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಮಾಜದ ಹಿರಿಯರು ಕೂಡ ಬಂದು ಧರಣಿ ಮಾಡ್ತಾ ಇದ್ರು. ಅವ್ರ ಜೊತೆ ನಾನು ಕೂಡ ಅವ್ರ ಜೊತೆ ಕುಂತು ನಾನು ಅದ್ರ ಭಾಗದಲ್ಲಿ ಆ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೆ. ಆದರೆ ಇವತ್ತು ಅಧಿವೇಶನದಲ್ಲಿ ಮಾತಾಡ್ಬೇಕಂತ ಹೇಳಿ ಸ್ಪೀಕರ್ ಅವರಿಗೆ ನಾವೆಲ್ಲ ಪತ್ರ ಕೂಡ ಕೊಟ್ಟಿದ್ದೇವೆ. ಆದರೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ರು, ಸಮಿತಿ ಮಾಡಿದ್ರು, ನಾವು ಮಾತಾಡಿದ್ರು. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು, ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಅಂತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದೆ, ಎಲ್ಲರೂ ಕೂಡ ಗೊತ್ತದಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಅದು ಸಮಯ ಮುಗಿದು ಹೋಗಿದೆ. ಈ ನಡೀತಕ್ಕಂಥ 6ನೇ ತಾರೀಕು ಮತ್ತೆ ಅಧಿವೇಶನ ಚಾಲು ಆಗ್ತದೆ. ನಿಮಗೆ ವೇದಿಕೆ ನಿಮ್ಮೊಂದು ಪ್ರಾಮಿಸ್ ಮಾಡಿ ಹೋಗ್ತಾ ಇದ್ದೀನಿ. 6ನೇ ತಾರೀಕು ಮತ್ತೆ ಅಧಿವೇಶನ ಚಾಲು ಆಗ್ತದ. ನನ್ನ ಸಮಯ ಕೊಟ್ಟರು ಮಾತಾಡ್ತೀನಿ, ಸಮಯ ಕೊಟ್ಟಿರೋದ್ರಿಗೆ ಅದನ್ನ ಮಾತಾಡ್ತಾ ಕೆಲಸ ನಾನು ಮಾಡ್ತೀನಿ ಕೂಡ ಈ ಮುಖಾಂತರ ಹೇಳಬೇಕಾಗಿದೆ. ಇವತ್ತು ನಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಅನೇಕರು ನಾನು ಖುದ್ದಾಗಿ ಹೋಗಿ ಜಿಲ್ಲಾಧಿಕಾರಿ ಬಳಿ ಹೋಗಿ ಸೋಷಿಯಲ್ ವೆಲ್ಫೇರ್ ಜೆಡಿಯವ್ರ ಬಳಿ ಹೋಗಿ ಅನೇಕ ಜನರಿಗೆ ಇವತ್ತು ಎಸ್ಟಿ ಸರ್ಟಿಫಿಕೇಟ್ ಕೊಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಎಷ್ಟು ಮಂದಿ ಕೊಡಿಸಿದ್ರೆ ನೀವು ಲಿಸ್ಟ್ ಕೊಡೋದು, ನೀವು ನಾಳೆ ಲಿಸ್ಟ್ ಕೊಡ್ತಿದ್ದೀನಿ. ಇವತ್ತು ನಾನು ಯಾವತ್ತೂ ಕೂಡ ತಮ್ಮ ಜೊತೆಗಿದ್ದಂಥವು ಬೇರೆ ಇವತ್ತು ಯಾವುದೇ ಹೋರಾಟ ಮಾಡಬೇಕಾದ್ರೆ ನಾನು ವೇದಿಕೆ ಮೇಲೆ ಕೂತಂತವ್ರಿಗೆ ಎಲ್ಲರೂ ಹೇಳಕ್ ಒಂದೇ ಬಯಸ್ತಾ ಇದ್ದೀನಿ. ಅದರಲ್ಲಿ ಪಾರ್ಟಿ ಪಕ್ಷ ತರ ಬಿಟ್ಟು ನಾವು ಸಮಾಜ ಅಂತ ಬಂದಂತ ವಿಷಯದಲ್ಲಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಇರುವಂತ ವಿಷಯ ಬಂದಲ್ಲಿ ಎಲ್ಲರೂ ಒಗ್ಗಟ್ಟಿಗೆ ಮಾಡಿದ್ರೆ ಮಾತ್ರ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥ ನಾವು ಹೇಳೋದು. ಆ ಪಕ್ಷದವರು ಈ ಪಕ್ಷದವರ ಆ ಪಕ್ಷದ ಬಗ್ಗೆ ಮಾತಾಡೋದು ನಾನು ಬರಲ್ಲ, ಈ ಪಕ್ಷಗಳು ಮಾತಾಡೋದು ನೀವು ಬರಲ್ಲ ಅಂತಕ್ಕಂಥದ್ದು ಕೂಡ ಮಾಡಿದ್ರೆ ಇಲ್ಲಿ ಸಾಮಾನ್ಯ ಜನರು ಕೂಡ ಇದರಲ್ಲಿ ಅವ್ರ ಸಮಯ ಕೂಡ ನಾವು ಹಾಳು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ ನಾವು ಬಯಸ್ತಾ ಇದ್ದೀವಿ. ಯಾಕಂದ್ರೆ ಪಾರ್ಟಿ ಪಕ್ಷ ಸಂಬಂಧ ಬರೋದಿಲ್ಲ. ನೀವು ಕೇಳ್ತಕ್ಕಂಥದ್ದು ನಿಮ್ ಆಗ್ತದ, ನೀವು ಕೇಳ್ತಾ ಇದ್ದೀರಿ. ಆದ್ರೆ ಅದಕ್ಕೆ ನಾನು ಕೆಲವು ಕೂಡ ಎಸ್ಟಿ ನಾಯಕರ ಮೇಲ್ಮೇಲೆ ಹಿರಿಯ ಮುಖಂಡರು ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಆದ್ರೆ ಅವ್ರು ಹೇಳಿದ ಒಂದು ವಿಷಯ, ನಾವು ಎಸ್ಟಿ ಸರ್ಟಿಫಿಕೇಟ್ ಕೊಡಕ್ಕೆ ಯಾರಿಗೆ ಬೇಡ ಅಂತ ಇಲ್ಲ, ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅವ್ರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ಕೂಡ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ದೊಡ್ಡ ಎಸ್ಟಿ ಮುಖಂಡರು ಕೂಡ ನಮ್ಮ ಬನ್ನಿ ಬೆಂಗಳೂರಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಾವು ಪಕ್ಷದ 8 ಜನ ಮುಖಂಡರು ಕೂತ್ ಕೂಡ ಈ ಚರ್ಚೆ ಮಾಡಿದ್ದೆವು. ಅವ್ರು ಯಾವತ್ತೂ ಕೂಡ ವಿರುದ್ಧಾಗಿಲ್ಲ. ಪರ್ಸೆಂಟೇಜ್ ಜಾಸ್ತಿ ಮಾಡಿ, ಆ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅವ್ರು ಇಮ್ಯುನಿಟಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಕೂಡ
ಇವತ್ತು ಎಸ್ ಟಿ ನಾಯಕರು ಕೂಡ ಅನೇಕ ಜನರು ಕೂಡ ಅವ್ರು ಹೇಳಿದ ಅಭಿಪ್ರಾಯ ಮುಂದೆ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕ ಆಗ್ಬೇಕಾದ್ರೆ ಅವನು ಕೂಡ ಹೆಚ್ಚಿನ ಮತಗಳು ಹಾಕೋ ಮುಖಾಂತರ ನನಗೆ 2ನೇ ಬಾರಿ ಶಾಸಕರನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ಅನೇಕ ಕಡೆ ನಾನು ಹೋದ ಕಾರ್ಯಕ್ರಮದಲ್ಲಿ ಇದೇ ಜಯಂತಿ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಭವನ ಕೇಳಿದಿರಿ. ನನಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು CSIT ತಗೋರಿ, ಅದಕ್ಕೆ ಏನು ದುಡ್ಡು ಕಟ್ಟೋದು ಬರ್ತದ ನಾನು ಕೂಡ ಅದಕ್ಕೆ ಪರ್ಸನಲ್ ಹೆಲ್ಪ್ ಮಾಡ್ತೀನಿ. ನೀವು ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅದು ತಗೊಂಡ ಕೇಸಿಂದ ಮುಂದಿನ ದಿನಗಳಲ್ಲಿ ಅದಕ್ಕೆ ಭವನಿಗೆ ಎಷ್ಟು ದುಡ್ಡು ಬೇಕಾಗ್ತದ, ಒಂದು 50 ಲಕ್ಷವರೆಗೂ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಯಾವತ್ತೂ ಬಿಟ್ಟು ಇವತ್ತು ನರೋಡದಲ್ಲಿ ಜಾಗ ಸಮಸ್ಯೆ ಅವ್ರು ನಾನು 2ನೇ ಬಾರಿ ಶಾಸಕರದ ಪೈಲದು ಹೇಳ್ಕೊತಾ ಬರ್ತಾ ಇದ್ರು. ನರೋಡದ ಜಾಗ ತಗೊಂಡು ಅವ್ರು ಕೊಟ್ಟರು, ಸ್ವಂತ ಖರೀದಿ ಮಾಡಿ ಜಾಗ ಕೊಟ್ಟರು. 70 ಲಕ್ಷ ರೂಪಾಯಿ ಇವತ್ತು ಆ ಭವನ ಕೊಟ್ಟಿದ್ದೀನಿ. ಈಗ ಕೂಡ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ನೀವು ಬೇಕಾದ್ರೆ ನರೋಡ ಕೇಳಲು ನಾನು ಜಾಗದಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀರಿ. ನನ್ನ ಕೈಲಿ ಆದಷ್ಟು ಸಾಧ್ಯ ಆದಷ್ಟು ಕೂಡ ನಿಮ್ಮ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ನಿಮ್ ಪರವಾಗಿದ್ದಂತವು, ಇವತ್ತೊಬ್ಬ ಸಣ್ಣ ಸಮಾಜದವನಿಗೆ ನೀವು ಏನು ವಿಚಾರ ಮಾಡದೆ ನಿಮ್ಮ ಮನಿ ಅಣ್ಣ ತಮ್ಮ ಮನಿ ಮಗ ತಿಳ್ಕೊಂಡು 2 ಬಾರಿ ನನಗೆ ಶಾಸಕರು ಮಾಡಿಕೊಂಡು ನಾವು ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದೀವಿ. ನಾನು ಯಾವತ್ತೂ ಕೂಡ ನಿಮಗೆ ಮರಿತಕ್ಕಂಥ ಪ್ರಶ್ನೆ ಇಲ್ಲ. ಇಡೀ ನಮ್ಮ ಕುಟುಂಬ ಸಮೇತ ನಿಮ್ ಜೊತೆಗೆ ಇರ್ತದ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಅನೇಕರು ಹಿರಿಯರು ಕೂಡ ಬಂದಿದ್ದಾರೆ, ಮರಣ ಪುತ್ರ ಬಂದವರು ಕೂಡ ಮಾತನಾಡೋದ. ಆ ಮರಣ ಪುತ್ರ ನಮ್ಮ ಲಾಸ್ಟ್ ಕಡಿಬೋದು. ನಮ್ಮ ಕ್ಷೇತ್ರ ಬರ್ತಕ್ಕಂಥ ತೊಸಡಿನೇ ಎಂಡ್. ಆ ಮುಂದೆ ಮತ್ತೆ ನಮಗೆ ಅಫಜಲ್ಪುರ ಕ್ಷೇತ್ರ, ಜೌರಿಗೆ ಕ್ಷೇತ್ರ ಚಾಲು ಆಗ್ತಾವ. ಕೊನೆಯ ಗ್ರಾಮ ಇದ್ರು ಪರಮ ಪೂಜೆ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರು ನನಗೆ ಯಾವ ರೀತಿ ಆಶೀರ್ವಾದ ಮಾಡಿ ಅಂತಕ್ಕಂಥ ಕೂಡ ವೇದಿಕೆ ಮುಖಾಂತರ ಏನು ಹೇಳಕ್ ಬೇಕಾಗಿಲ್ಲ. ಆದರೂ ಪರಿಪೂರ್ಣವಾಗಿ ನನಗೆ ಆಶೀರ್ವಾದ ಮಾಡಿ ಶಾಸಕರಾಗಿ ಕೂಡ ವೇದಿಕೆ ನಿಂತ ಪರಮ ಪೂಜೆ ಎಲ್ಲರೂ ಕೂಡ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಬರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಮತ್ತೆ ನನ್ನ ಮೇಲೆ ಹೋಗೋದೇ ಯಾರು ತಪ್ಪು ತಿಳ್ಕೋಬಾರ್ದು. ಆದ್ರೆ ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಬೇಕಾಗಿದೆ ಅಂತಕ್ಕಂಥದ್ದು ಕೂಡ ವೇದಿಕೆ ಮೇಲೆ ಎಲ್ಲರಿಗೂ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲರೂ ಹಿರಿಯ ಒಂದಷ್ಟು ನಾನು 2 ಮಾತು ಮುಗಿಸ್ತೀನಿ. ನಾವು ವೀರೇಶ್ವರ ಸಿಂಗಂಗೈ ಸಮಾಜದ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಅರುಣ್ ಕುಮಾರ್ ಪಾಟೀಲ್ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಪರವಾಗಿ ನಿಮ್ಮ ಪರವಾಗಿ, ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ನಡೆದ್ರೆ ಹಾಗೆ ನಮ್ಮ ಜೊತೆಗೆ ಬಂದರು, ಅವರಿಗೂ ಕೂಡ ನಮ್ಮ ಪರವಾಗಿ ನಾನು ಕೂಡ ಅಭಿನಯ ಕೂಡ ಸಲ್ಲಿಸಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಕ್ಕಂಥ ಕೂಡ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ 4 ಮಾತು ಅವಕಾಶ ಕೊಟ್ಟಂತ ವೇದಿಕೆ ಪಾದಗಳು ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.